ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ 4ರಿಂದ 8ರವರೆಗಿನ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಪದ ಅಂತಂದರೆ ಎನ್ ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇಲ್ಲಿ. ಸೊ ಈಗ ಲೆಕ್ಕ ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇನಾಗುತ್ತೆ, ಎಸ್ ಎನ್ ಇಸ್ ಈಕ್ವಲ್ ಟು 636. ನೆಕ್ಸ್ಟ್ ಎ ಕೊಟ್ಟಿದ್ದಾರೆ, ಎ ಏನು 9. ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದ್ರೆ ಏನು 17 ಮೈನಸ್ 9. ಈಗ 17ರಲ್ಲಿ 9 ಹೋದರೆ ಎಷ್ಟು ಸಿಗುತ್ತೆ, 8 ಸಿಗುತ್ತೆ. ಹೌದಾ, ಏನನ್ನು ನಾವು ಕಂಡುಹಿಡಿಬೇಕು, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಇದನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಈಗ ಎಸ್ ಎನ್ ಕೊಟ್ಟಿರೋದ್ರಿಂದ ಎಸ್ ಎನ್ ಸೂತ್ರ ಹಾಕೋಣ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಎಸ್ ಎನ್ ಬೆಲೆ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ, 636 ಇಸ್ ಈಕ್ವಲ್ ಟು n/2 2a. ಎ ಅಂತಂದರೆ 9 ಪ್ಲಸ್ n-1. ಡಿ ಅಂದರೆ ಡಿ ಬೆಲೆ 8. ಈಗ ನೋಡಿ ಇಲ್ಲೇನಾಗಿದೆ, ಇಲ್ಲಿ 2 ಕಾಮನ್ ಇದೆ, ಇದರಲ್ಲೂ 2 ಇದೆ. ಹಾಗಾಗಿ 2ಅನ್ನು ಹೊರಗೆ ತಗೊಂಡ್ಬಿಡೋಣ. ಹಾಗಾಗಿ 636 ಇಸ್ ಈಕ್ವಲ್ ಟು n ಇಂಟು 2/2. ಈಗ ಇಲ್ಲೇನು ಉಳಿತು ನೋಡಿ, 9 ಪ್ಲಸ್ n-1 ಇಂಟು 8ರಲ್ಲಿ ನಾನು 2ಅನ್ನು ಹೊರಗೆ ತಗೊಂಡಿದ್ದೀನಿ. ಹಾಗಾದರೆ 4 2. ಸೊ ಈಗ 2 2 ಕ್ಯಾನ್ಸಲ್. 636 ಇಸ್ ಈಕ್ವಲ್ ಟು ನೋಡಿ, ಈಗೇನು ಉಳಿಯುತ್ತೆ, ಇಲ್ಲಿ ಎನ್ ಉಳಿತು ಪ್ಲಸ್ 9 4 ಇಂಟು n 4n ಮೈನಸ್ 4 ಅಂದರೆ 4. ಈಗ 636 ಇಸ್ ಈಕ್ವಲ್ ಟು ಎನ್ ಇಂಟು ನೋಡಿ 9 4 ಕೂಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ ಮೈನಸ್ ಇದೆ, ಸಾರಿ ಕಳಿಬೇಕು. 9ರಲ್ಲಿ 4 ಹೋದರೆ 5 ಪ್ಲಸ್ 4n. ಈಗ ನಾವೇನು ಮಾಡೋಣ, ಎನ್ನಿಂದ ಗುಣಿಸ್ಬಿಡೋಣ. 636 ಇಸ್ ಈಕ್ವಲ್ ಟು 5 ಇಂಟು n 5n ಪ್ಲಸ್ 4 ಇಂಟು n 4n ಸ್ಕ್ವೇರ್. ಈಗ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ, ಇದನ್ನು ನೋಡಿ, ಇದನ್ನು 636ನ ಇಸ್ ಈಕ್ವಲ್ ಟು ಆ ಕಡೆ ತಗೊಂಡಾಗ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636. ಈಗ ಈ ಕಡೆ ನೋಡಿ, ಈ ಮೈನಸ್ 636 ಇಂಟು ಈ 4, ಹೌದಾ, ಇದನ್ನು ಗುಣಿಸ್ಕೊಳ್ಳೋಣ. ಈಗ ನೋಡಿ, ಈ 636ರ ಅಪವರ್ತನವನ್ನು ಕಂಡುಹಿಡ್ಕೊಳ್ಳೋಣ ನಾವು. ಸೊ ಹಾಗಾಗಿ 6ರಿಂದ ಮಾಡಿದ್ರೆ 6 ಒಂದಲೇ, ಹೌದಾ, 0 ಕಟ್ಕೊಳ್ಳೋಣ. 2 ಸಂಖ್ಯೆ ಅಟ್ ಎ ಟೈಮ್ ತೊಗೊತಾ ಇರೋದ್ರಿಂದ 6 6 36. ಈಗ ನೋಡ್ರಿ 2ರಿಂದ ಮಾಡೋಣ, 2 5 10 2 3, ಹೌದಾ, ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ. ಸೊ ಈಗ ನೋಡಿ, ಈ 53 ಇಂಟು ನೋಡ್ರಿ ಈ 6 2 12, ಕರೆಕ್ಟಾ. ಇಲ್ಲಿ 4 ಇದೆ ನೋಡ್ರಿ, ಸೊ 4 ಅಲ್ಲಿಗೆ 53 ಇಂಟು 12 4 48 ನೋಡಿ, ಹೌದಾ. 53 ಇಂಟು 12 4 48 ಕೂಡಿದ್ರೆ ಕಳೆದ್ರೆ ಇದು ಏನು ಬರಬೇಕು, ಪ್ಲಸ್ 5n ಬರಬೇಕು. ಸೊ ಹಾಗಾಗಿ 636 ಇಸ್ ಈಕ್ವಲ್ ಟು ಏನು 53 ಇಂಟು 48. ಅಲ್ಲಿ ಪ್ಲಸ್ ಇರೋದ್ರಿಂದ ನಾವು ಇದಕ್ಕೆ ಮೈನಸ್ ಹಾಕ್ಬಿಡೋಣ, ಇದಕ್ಕೆ ಪ್ಲಸ್ ಹಾಕೋಣ. ಸೊ ಕರೆಕ್ಟಾ. ಸೊ ಹಾಗಾಗಿ ಈ ಕಡೆ ನೋಡಿ, 4n ಸ್ಕ್ವೇರ್ ಪ್ಲಸ್ 53n, ಕರೆಕ್ಟಾ, ಮೈನಸ್ 48n ಮೈನಸ್ 636 ಇಸ್ ಈಕ್ವಲ್ ಟು 0. ಇಲ್ಲೂ ಸಹ ಇಸ್ ಈಕ್ವಲ್ ಟು 0 ಅಂತ ನಾವು ಬರ್ಕೊಳ್ಳೋಣ. ಈಗ ನೋಡಿ, ಇವೆರಡರಲ್ಲೂ ಏನು ಕಾಮನ್ ಇದೆ ಅಂತಂದರೆ ಎನ್ ಅಷ್ಟೇ ಕಾಮನ್ ಇದೆ. ಇದು 53 ಅವಿಭಾಜ್ಯ ಸಂಖ್ಯೆ. ಹಂಗಾಗಿ ಎನ್ ಹೊರಗೆ ತಗೊಂಡ್ರೆ ನಾವು 4n, ಕರೆಕ್ಟಾ, 4n ಪ್ಲಸ್ ಇಲ್ಲಿ ಎನ್ ಹೊರಗೆ ಬಂದಿರೋದ್ರಿಂದ 53 ಮಾತ್ರ ಉಳಿಯುತ್ತೆ. ಇಲ್ಲಿ ಮೈನಸ್ ನೋಡಿ 48 ಮತ್ತು 36ರಲ್ಲಿ 12ರ ಮಧ್ಯೆ 2ರಲ್ಲೂ ಇದೆ ನೋಡ್ರಿ, ಇಲ್ಲೇ 12ರ ಮಧ್ಯೆ ಇದೆ. ಸೊ ಹಾಗಾಗಿ ನಾವು 12ಅನ್ನು ಹೊರಗೆ ತೆಗೆದುಕೊಂಡ್ಬಿಡೋಣ. ಯಾಕಂದ್ರೆ 12 4 48 ಆಗುತ್ತೆ. ಸೊ ಅಷ್ಟಿರಲೇಬೇಕು, ಇಲ್ಲಿ ಏನಿದೆಯೋ ಇಲ್ಲ ಅದು ಬರಲೇಬೇಕಲ್ಲ. ಹಾಗಾಗಿ 4n ಪ್ಲಸ್ ನೋಡಿ 12 53 ಇಸ್ ಈಕ್ವಲ್ ಟು 0. ಈಗ ನೋಡಿ, ಈಗ ಇವೆರಡರಲ್ಲೂ ಕಾಮನ್ ಏನಿದೆ, 4n ಪ್ಲಸ್ 53, ಅದನ್ನು ಹೊರಗೆ ತೊಗೊಂಬಿಟ್ರೆ ಇನ್ನೇನು ಉಳಿತು,
ಎನ್ ಮೈನಸ್ 12 ಉಳಿತು ಇಸ್ ಈಕ್ವಲ್ ಟು 0. ಈಗ 4n ಪ್ಲಸ್ 53 ಇಸ್ ಈಕ್ವಲ್ ಟು 0 ಅಥವಾ ಎನ್ ಮೈನಸ್ 12 ಇಸ್ ಈಕ್ವಲ್ ಟು 0. ಈಗ 4n ಇಸ್ ಈಕ್ವಲ್ ಟು ಮೈನಸ್ 53 ಅಥವಾ ಎನ್ ಇಸ್ ಈಕ್ವಲ್ ಟು ಮೈನಸ್ 12 ಇದೆ, ಆ ಕಡೆ ಹೋದರೆ ಪ್ಲಸ್ 12 ಆಗುತ್ತೆ. ಕರೆಕ್ಟಾ? ಈಗ ಎನ್ ಇಸ್ ಈಕ್ವಲ್ ಟು ಮೈನಸ್ 53 ಬೈ ಎನ್ ಅಥವಾ ಎನ್ ಇಸ್ ಈಕ್ವಲ್ ಟು ಪ್ಲಸ್ 12, ಈ ಎರಡು ವ್ಯಾಲ್ಯೂ ಬರುತ್ತೆ. ಈಗ ಎನ್ನು ಯಾವಾಗಲೂ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಎನ್ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಲ್ವಾ? ಧನಾತ್ಮಕ ಅಂದರೆ ಪಾಸಿಟಿವ್ ಆಗಿರುತ್ತೆ, ಧನಾತ್ಮಕ ಆಗಿರುತ್ತದೆ. ಸೊ ಹಾಗಾಗಿ ದೇರ್ ಫಾರ್ ಎನ್ ಇಸ್ ಈಕ್ವಲ್ ಟು 12 ಅನ್ನೋದನ್ನು ಮಾತ್ರ ತಗೋಬೋದು ಅಂತ. 5ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲ ಪದ ಅಂತಂದ್ರೆ ಏನು? ಎ ಇಸ್ ಈಕ್ವಲ್ ಟು 5 ಅಂತ. ಕೊನೆಯ ಪದ ಅಂತಂದರೆ ಎಲ್ ಎಷ್ಟು? 45. ನೆಕ್ಸ್ಟ್ ಮೊತ್ತ ಅಂತಂದರೆ ಎಸ್ ಎನ್ ಅಂತ, ಎಸ್ ಎನ್ 400. ಏನನ್ನು ಕಂಡುಹಿಡಿಬೇಕು? ಪದಗಳ ಸಂಖ್ಯೆ ಕಂಡುಹಿಡಿಬೇಕು. ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ಸ್ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಡಿ. ಈಗ ಇದ್ರ ಪ್ರಕಾರ ನಾವೇನು ಎಸ್ ಎನ್ ಸೂತ್ರ ಹಾಕೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2, ಕೊನೆ ಪದ ಕೊಟ್ಟಿರೋದ್ರಿಂದ ನೋಡಿ ಎ ಪ್ಲಸ್ ಎಲ್ ಇಷ್ಟೇ ಬರುತ್ತೆ, ಎ ಪ್ಲಸ್ ಎಲ್. ಈಗ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ? 400 ಇಸ್ ಈಕ್ವಲ್ ಟು ಎನ್ ಬೈ 2. ಎನ್ನನ್ನು ಕಂಡುಹಿಡಿಬೇಕು, ಹಾಗಾಗಿ ಗೊತ್ತಿಲ್ಲ. ಎ ಅಂತಂದರೆ 5 ಪ್ಲಸ್ ಎಲ್ ಅಂತಂದರೆ 45. ಈಗ 400 ಇಸ್ ಈಕ್ವಲ್ ಟು ಎನ್ ಬೈ 2. ನೋಡಿ 45 5 ಕೂಡಿದ್ರೆ 50 ಆಗುತ್ತೆ. ಈಗ ನೋಡಿ 2 1 2 25. ಹೌದಾ? ಈಗ 400 ಇಸ್ ಈಕ್ವಲ್ ಟು 25 ಎನ್. ಈಗ ನಾವು ಎನ್ ಹೊರೆ ಗುಣಾಕಾರ ಮಾಡಿದ್ರೆ ಎನ್ ಇಟ್ಕೊಂಡು, ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ ಟು 400 ಬೈ 25. ಅಲ್ಲಿಗೆ ಇದು 5 5 25, 5 8 40 1 0. ಅಲ್ಲಿ ಎನ್ ಇಸ್ ಈಕ್ವಲ್ ಟು 80 ಬೈ 5. ಅಲ್ಲಿಗೆ 5 1 5 16. ಅಲ್ಲಿಗೆ ಎನ್ ಎಷ್ಟು ಬಂತು? 16 ಬಂತು. ಎನ್ ಇಸ್ ಈಕ್ವಲ್ ಟು 16 ಬಂತು. ಈಗ ಡಿ ಕಂಡುಹಿಡಿಬೇಕು. ಸೊ ಡಿ ಕಂಡುಹಿಡಿಲಿಕ್ಕೆ ಏನು ಮಾಡೋಣ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ ಅಂದರೆ ಎಲ್ ಅಂತ, ಹೌದಾ? ಹಾಗಾಗಿ ಇನ್ನೊಂದು ಸರಿ ಬರ್ಕೊಡೋಣ, ಎನ್ ಮೈನಸ್ 1 ಇಂಟು ಡಿ. ಈಗ ಎಲ್ ಅಂತಂದರೆ ಅದನ್ನು ನಾವು ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಎಷ್ಟಂತೆ? 45. ಕರೆಕ್ಟಾ? ಎ ಅಂತಂದರೆ ಎಷ್ಟು? ಅವರೇ ಕೊಟ್ಟಿದ್ದಾರೆ 5 ಪ್ಲಸ್ ಎನ್ ಅಂದರೆ ಈಗ ತಾನೇ ಕಂಡುಹಿಡಿದ್ವಿ ನಾವು, 16 ಮೈನಸ್ 1. ಡಿ ಗೊತ್ತಿಲ್ಲ. ಅಲ್ಲಿಗೆ ನೋಡಿ 5 ಇಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ 45 ಮೈನಸ್ 5, ಹೌದಾ? ಇಸ್ ಈಕ್ವಲ್ ಟು 15. 16ರಲ್ಲಿ 1 ಹೋದರೆ 15 ಡಿ. ಈಗ ನೋಡಿ 40ರಲ್ಲಿ 5 ಹೋದರೆ 45ರಲ್ಲಿ 5 ಹೋದರೆ 40 ಇಸ್ ಈಕ್ವಲ್ ಟು 15 ಡಿ. ಹೌದಾ? ಈಗ ಹೊರೆ ಗುಣಾಕಾರ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು 40 ಬೈ 15. ಇದನ್ನು 5ರಿಂದ ಭಾಗಿಸಿದ್ರೆ 5 3 15, 5 8 40. ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು 8 ಬೈ 3 ಸಾಮಾನ್ಯ ವ್ಯತ್ಯಾಸ ಆಗಿದೆ ಅಂತ. 6ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲ ಮತ್ತು ಕೊನೆಯ ಪದ ಕೊಟ್ಟಿದ್ದಾರೆ. ಮೊದಲ ಪದ ಅಂದರೆ ಎ ಇಸ್ ಈಕ್ವಲ್ ಟು 17. ಇನ್ನು ಕೊನೆಯ ಪದ ಅಂದರೆ ಎಲ್ ಇಸ್ ಈಕ್ವಲ್ ಟು 350. ಇನ್ನು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ, ಅವರೇ ಡಿ ಇಸ್ ಈಕ್ವಲ್ ಟು 9. ನೆಕ್ಸ್ಟ್ ಪದಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ಅವುಗಳ ಮೊತ್ತ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ. ಇಲ್ಲಿ ನಾವೇನು ಮಾಡೋಣ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ ಅಂದರೆ ಎಲ್ ಅಂತಲೂ ತೊಗೋಬೋದು, ಹೌದಾ? ಅಲ್ಲಿ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಲ್ ಅಂದರೆ ಅವರೇ ಕೊಟ್ಟಿದ್ದಾರೆ 350, ಎ ಅಂದರೆ 17 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 9. ಈಗ 17ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದಾಗ 350 ಮೈನಸ್ 17 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9. ಈಗ 350ರಲ್ಲಿ ನಾವು 17ಅನ್ನು ಕಳೆದಾಗ ನೋಡಿ ಎಷ್ಟು ಬರುತ್ತೆ? 0ಯಲ್ಲಿ 7 ಹೋಗೋದಿಲ್ಲ, ಹಂಗಾಗಿ 10ರಲ್ಲಿ 7 ಹೋದರೆ 3. ಕರೆಕ್ಟಾ? ಇಲ್ಲಿ 4ರಲ್ಲಿ 1 ಹೋದರೆ ಎಷ್ಟು? 3 ಮತ್ತು ಇಲ್ಲೊಂದು 3 ಇದೆ, 3. ಅಲ್ಲಿಗೆ
333 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9. ಈಗೇನು ಮಾಡೋಣ, 9ಅನ್ನು ಒರೆ ಗುಣಾಕಾರ ಮಾಡೋಣ. ಅಲ್ಲಿಗೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 333/9. ಇಲ್ಲಿ ಭಾಗಿಸೋಣ. ಈ ಕಡೆ 333 ಡಿವೈಡೆಡ್ ಬೈ 9 ನೋಡಿ ಭಾಗಿಸ್ತೀನಿ ನಾನು. 9×4 36 ಆಗುತ್ತೆ. ಅಲ್ಲಿಗೆ 9×3 27. 13ರಲ್ಲಿ 7 ಹೋದರೆ 6, ಇಲ್ಲಿ 0 3. ಈಗ ನೋಡಿ 9×7 63 ಅಂದರೆ 37 ಬಂತು. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 37. 1ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದಾಗ ಎನ್ ಇಸ್ ಈಕ್ವಲ್ ಟು 37 ಪ್ಲಸ್ 1, ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 38 ಬರುತ್ತೆ. ಎನ್ 38 ಆದಾಗ ಈಗ ನೆಕ್ಸ್ಟ್ ಸ್ಟೆಪ್ ಏನು ಕಂಡುಹಿಡಿಬೇಕು ನಾವು, ಅವುಗಳ ಮೊತ್ತ ಕೇಳಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು n/2. ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ a ಪ್ಲಸ್ ಎಲ್ ಅಂತ ಬರ್ಕೊಂಡ್ರೆ ಸಾಕು ನಾವು. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಂದರೆ ಈಗ ತಾನೇ ಕಂಡುಹಿಡಿದ್ವಿ ನಾವು ಎಷ್ಟು, 38/2. ಎ ಅಂದರೆ 17 ಪ್ಲಸ್ ಎಲ್ ಅಂದರೆ 350. ಈಗ ನೋಡಿ 2 1 2 19 ಈಗ ನೋಡಿ 19 ಎರಡನ್ನು ಕೂಡೋಣ. 7 0 ಕೂಡಿದ್ರೆ 7, 5 1 6 3 367 ಇಂಟು 19. ಈಗ 19ರಿಂದ ನಾವು ಇದನ್ನು ಗುಣಿಸ್ಬಿಡೋಣ. ಈ ಕಡೆ ಮಾಡ್ತೀನಿ, ಡೈರೆಕ್ಟೇ ಮಾಡ್ಬೋದು, ಬಟ್ ಈ ಕಡೆ ನಾವು ಮಾಡ್ತಾ ಹೋಗೋಣ. ಈಗ ನೋಡಿ 19 7 133ಕ್ಕೆ 3 10 13, 19 5 95, 19 6 114, 114ಕ್ಕೆ 13 ಕೂಡಿದ್ರೆ 127ಕ್ಕೆ 7 10 12 ಕರೆಕ್ಟಾ. 19 38, 19 57, 57 2 ಕೂಡಿದ್ರೆ 59, 1 10 69. ಅಲ್ಲಿಗೆ ಎಸ್ ಎನ್ ಎಷ್ಟು ಬರುತ್ತೆ, 6973 ಎಸ್ ಎನ್ ಬೆಲೆ ಆಗಿದೆ. 7ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಇಸ್ ಈಕ್ವಲ್ ಟು 7 ಮತ್ತು 22ನೇ ಪದ 149. ಆದರೆ 22 ಪದಗಳ ಹೊರಗಿನ ಮೊತ್ತವೇನು ಅಂದರೆ ಎಸ್ ಎನ್ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು 7 ಕರೆಕ್ಟಾ. ನೆಕ್ಸ್ಟು ಎ 22ನೇ ಪದ ಎಷ್ಟಂತೆ, 149 ಅಂತೆ. ಈಗ ಎಸ್ 22 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಬರ್ಕೊಳ್ಳೋಣ, ಎ ಎನ್ ಬರ್ಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ ಅಂತಂದರೆ ಏನು, ಎ 22 ಅಂತ ತೆಗೆದುಕೊಂಡ್ಬಿಡೋಣ. ಹೌದಾ, ಇಲ್ಲಿ ನಮಗೆ ಎ ಬೆಲೆ ಗೊತ್ತಿಲ್ಲ, ಹಾಗಾಗಿ ಪ್ಲಸ್ ಎನ್ ಅಂತಂದರೆ 22 ಮೈನಸ್ 1, ಡಿ ಎಷ್ಟು ಕೊಟ್ಟಿದ್ದಾರೆ 7, ಎ 22 ಅಂದರೆ ಎಷ್ಟು ಕೊಟ್ಟಿದ್ದಾರೆ 149. ಹೌದಾ, ಇಲ್ಲಿ ಎ ನೋಡಿರಿ 22ರಲ್ಲಿ 1 ಹೋದರೆ 21 ಇಂಟು 7. ಈಗ 149 ಇಸ್ ಈಕ್ವಲ್ ಟು ಎ ಪ್ಲಸ್ ನೋಡಿ 7 1 7 ಕರೆಕ್ಟಾ, 7 2 14, 147 ಆಯ್ತು. 147ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದಾಗ ಎ ಇಸ್ ಈಕ್ವಲ್ ಟು 149 ಮೈನಸ್ 147. ಎ ಇಸ್ ಈಕ್ವಲ್ ಟು 149ರಲ್ಲಿ 147 ಹೋದರೆ 2, ಅಲ್ಲಿಗೆ ಎ ಬೆಲೆ ಏನು 2 ಬಂತು. ಈಗ ಎಸ್ 22ಅನ್ನು ಕಂಡಿಯನ್ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಎ ಪ್ಲಸ್ ಎ ಎನ್ ಅಂತ, ಎ ಪ್ಲಸ್ ಎ ಎನ್ ಅಂತ. ಅಲ್ಲಿಗೆ ಎಸ್ ಎನ್ 22 ಇಸ್ ಈಕ್ವಲ್ ಟು ಎನ್ ಅಂತಂದರೆ 22/2, ಎ ಅಂತಂದರೆ ಈಗ ತಾನೇ ಕಂಡುಹಿಡಿದ್ವಿ 2, ಎ ಎನ್ ಅಂತಂದರೆ ಎ ಎನ್ ಅಂದರೆ ಏನು 149. ಈಗ ನೋಡಿ 2 1 2 11, ಅಲ್ಲಿಗೆ 11. ಇದು 149ಕ್ಕೆ 2ಅನ್ನು ಕೂಡಿದ್ರೆ 151. ಈಗ 11ರಿಂದ ನಾವು ಏನು ಮಾಡೋಣ, ಗುಣಿಸ್ಕೊಳ್ಳೋಣ. ನೋಡಿರಿ 11 1 ಈ ಕಡೆ ಇಲ್ಲೇ ನಿಮಗೆ ಸೈಡಿಗೆ ಈ ಕಡೆ ಮಾಡ್ತಾ ಹೋಗೋಣ. ನೋಡಿ 11 1 11ಕ್ಕೆ 1 10 1, 11 5 55, 1 56ಕ್ಕೆ 6 10 5. ನೆಕ್ಸ್ಟ್ 11 1 11 5 16, 1661. 1661 ಇದೇನಿದು ಎಸ್ 22ರ ಬೆಲೆ. ಎಸ್ 22ರ ಬೆಲೆ ಏನು 1661 ಆಗುತ್ತೆ. 8ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ
51 ಪದಗಳ ಹೊರಗಿನ ಮೊತ್ತ ಏನು ಅಂತ ಕೊಟ್ಟಿದ್ದಾರೆ. ಎರಡನೇ ಪದ ಮತ್ತು ಮೂರನೇ ಪದ ಕೊಟ್ಟಿದ್ದಾರೆ. ಎರಡನೇ ಪದ ಅಂತಂದರೆ A2 ಇಸ್ ಈಕ್ವಲ್ ಟು 14. ನೆಕ್ಸ್ಟ್ A3 ಕೊಟ್ಟಿದ್ದಾರೆ 18. ಹಾಗಾದರೆ ಈಗೇನು ಕಂಡುಹಿಡಿಯಬೇಕು? S51 ಇದರ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. S51 ಇದರ ಬೆಲೆ ಏನು ನೋಡಿ. ಇಲ್ಲಿ ನಮಗೆ D ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ, A3 ಮೈನಸ್ A2 ಅಂತ ತಗೋಬೋದಾ? ಯಾಕೆ ಅಂದರೆ ಇಲ್ಲಿ A3ನೂ ಕೊಟ್ಟಿದ್ದಾರೆ A2ನೂ ಕೊಟ್ಟಿದ್ದಾರೆ. ಅಲ್ಲಿಗೆ D ಇಸ್ ಈಕ್ವಲ್ ಟು 18ರಲ್ಲಿ 14 ಹೋದರೆ 4. ಹಾಗಾಗಿ D ಬೆಲೆ ನಮಗೆ ಡೈರೆಕ್ಟ್ ಸಿಕ್ಬಿಡುತ್ತೆ. ಎಷ್ಟು? 4 ಅಂತ. ಈಗ ಯಾವುದಾದ್ರೂ ನಾವೊಂದು ಇದನ್ನು ತೊಗೊಳೋಣ, ಏನು A2 ಅಂತ ತೆಗೆದುಕೊಂಬಿಡೋಣ. A2 ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. A2 ಎಷ್ಟು? 14. A ಪ್ಲಸ್ 2 ಅಂದರೆ 2 ಮೈನಸ್ 1 ನೋಡಿ. D 2 ಮೈನಸ್ 1 ಆಯಿತು. ಇಲ್ಲಿ D ಏನು? 4. ಸೊ ಹಾಗಾಗಿ ಈಗ 14 ಇಸ್ ಈಕ್ವಲ್ ಟು A ಪ್ಲಸ್ ನೋಡಿರಿ, 2ರಲ್ಲಿ 1 ಹೋದರೆ 1, ಅಲ್ಲಾಗಿ 1 ಇಂಟು 4 4. ಸೊ ಇದು 4ನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಆಗ A ಇಸ್ ಈಕ್ವಲ್ ಟು 14 ಮೈನಸ್ 4, ಅಲ್ಲಿಗೆ A ಇಸ್ ಈಕ್ವಲ್ ಟು 10. A ಬೆಲೆ ಏನು ಬಂತು? 10 ಬಂತು. ಈಗ ನಾವೇನು ಕಂಡಿಬೇಕು? SN ಕಂಡಿಡಿಯೋಣ. SN ಇಸ್ ಈಕ್ವಲ್ ಟು N/2 2A ಪ್ಲಸ್ N ಮೈನಸ್ 1 ಇಂಟು D. ಈಗ S51 ಕಂಡಿಬೇಕು ನಾವು. ಹಾಗಾಗಿ S51 ಇಸ್ ಈಕ್ವಲ್ ಟು N ಬೆಲೆ ಎಷ್ಟು? 51/2 2A 2 ಇಂಟು A ಅಂತಂದರೆ ಈಗ ತಾನೇ ಕಂಡುಹಿಡಿದ್ವಿ ನಾವು 10 ಪ್ಲಸ್ N ಅಂತಂದರೆ 51 ಮೈನಸ್ 1. D ಅಂದರೆ D ಕಂಡುಹಿಡಿದಿದ್ದೀವಿ ನಾವು 4. ಸೊ ಈಗ 51/2 2 10 20 ಪ್ಲಸ್ 51ರಲ್ಲಿ 1 ಹೋದರೆ ಏನಾಗುತ್ತೆ? 50 ಇಂಟು 4 ಇದೆ 4. ಸೊ ಅಲ್ಲಿಗೆ 51/2 ಇಂಟು 20 ಪ್ಲಸ್ 5 4 20 ಅಂದರೆ 200 ಬರುತ್ತೆ. ಎಷ್ಟು ಬಂತು? 200 ಬರುತ್ತೆ. ಸೊ ಈಗ 51/2 220 ಕೂಡಿದ್ರೆ 220. ಈಗ ನೋಡಿ 2ರಿಂದ ನಾವು ಭಾಗಿಸ್ಬೋದು. 2 1 2 11 ಅಲ್ಲಿಗೆ 51 ಇಂಟು ಎಷ್ಟು ಬಂತು? 110. ಈಗ ನೋಡಿ ಈ ಕಡೆ ಮಾಡೋಣ ನಾವು. 51 ಇಂಟು 110 ನೋಡಿ, 0 ಕಟ್ಕೊಂಬಿಡೋಣ ಫಸ್ಟಿಗೆ. 11 1 11 10 1 11 5 55 55 1 56 ಅಲ್ಲಿಗೆ 5610 ಬರುತ್ತೆ. ಎಷ್ಟು ಬರುತ್ತೆ? 5610. ಸೊ S51 ಎಷ್ಟು? 5610.